ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರಚನಾ ಕಾರ್ನರ್ಗೆ ಸ್ವಾಗತ. ಹೊಸದಾಗಿ ಚಾನೆಲ್ ನೋಡ್ತಿದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ಮಶ್ರೂಮ್ನ ಹೇಗೆ ಕ್ಲೀನ್ ಮಾಡೋದನ್ನು ತೋರಿಸ್ಕೊಡ್ತಿದ್ದೇನೆ. ಸೊ ನಾನಿವತ್ತು 2 ಪ್ಯಾಕೆಟ್ ಮಶ್ರೂಮ್ ತಂದಿದ್ದೀನಿ. ಇದನ್ನು ನೀವು ತಗೊಳ್ಳುವಾಗ ಎಕ್ಸ್ಪೈರಿ ಡೇಟ್ ನೋಡ್ಕೊಂಡು ತಗೊಳ್ಳಿ. ಸಮ್ಟೈಮ್ಸ್ 7 ಡೇಸ್ 9 ಡೇಸ್ ಆರ್ 7 ಡೇಸ್ ಅಷ್ಟೇ ಯೂಸ್ ಮಾಡಬೇಕಾಗ್ತದೆ. ಆದಮೇಲೆ ಅದು ಎಕ್ಸ್ಪೈರ್ ಆಗ್ತದೆ. ನಾವು ತಗೊಳ್ಳುವಾಗ ಪ್ಯಾಕೆಟ್ನ ಹಿಂಭಾಗದಲ್ಲಿ ಎಕ್ಸ್ಪೈರಿ ಡೇಟ್ ಮೆನ್ಷನ್ ಮಾಡಿರ್ತಾರೆ, ಅದನ್ನು ನೋಡ್ಕೊಂಡು ತಗೊಳ್ಳಿ. ನಾನೀಗ 2 ವಾಟರ್ ಬೌಲ್ ತಗೊಂಡಿದ್ದೇನೆ. ಅದರಲ್ಲಿ ಒಂದು ಪ್ಲೈನ್ ವಾಟರ್ ಬೌಲಿಗೆ ಒಂದು ಮಶ್ರೂಮ್ ಹಾಕಿ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಈಗ ನಾನು ಸೆಕೆಂಡ್ ಬೌಲ್ ತಗೊಂಡು ಅದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ಯಾಕೆ ಸಾಲ್ಟ್ ಹಾಕಿ ಮಶ್ರೂಮ್ನ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಹೇಳಿದರೆ, ಮಶ್ರೂಮ್ನಲ್ಲಿ ತುಂಬ ಬ್ಯಾಕ್ಟೀರಿಯಾ ಇರ್ತದೆ ಮತ್ತು ಅದರಲ್ಲಿ ಬ್ಲ್ಯಾಕ್ ಆಗಿ ಬಣ್ಣದಿಂದ ಕೂಡಿರ್ತದೆ ಮಶ್ರೂಮ್. ಅದನ್ನು ನಾವು ಸಾಲ್ಟ್ ವಾಟರಲ್ಲಿ ಕ್ಲೀನ್ ಮಾಡೋದ್ರಿಂದ ಬ್ಯಾಕ್ಟೀರಿಯಾ ಸಹ ಕಮ್ಮಿ ಆಗ್ತದೆ ಮತ್ತು ಅದು ಮಶ್ರೂಮ್ ಸ್ವಲ್ಪ ಕ್ಲೀನಾಗಿ ಕಾಣ್ತದೆ. ಈಗ ಮಶ್ರೂಮ್ ಎಲ್ಲ ಕ್ಲೀನ್ ಮಾಡಿದ ನಂತರ ಮಶ್ರೂಮಿನ ಸಿಪ್ಪೆ ಅಥವಾ ಲೇಯರ್ ಹೇಗೆ ತೆಗೆಯೋದು ಅಂತ ಹೇಳಿದರೆ, ನಾವೊಂದು ಮಶ್ರೂಮನ್ನು ತಗೊಂಡು ಅದರ ಹಿಂದೆ ಸೈಡಿಂದ ಅಂದರೆ ಬ್ಯಾಕ್ ಸೈಡಿಂದ ಅದರಲ್ಲಿ ನಾವು ಸಲೀಸಾಗಿ ಅದರ ಸಿಪ್ಪೆಯನ್ನು ತೆಗಿಬೋದು. ಈಗ ನಾವು ಮಾಡ್ತಿರುವ ಹಾಗೆ ಒಂದು ನೀರಲ್ಲಿ ಸಹ ನಾವು ಅದನ್ನು ಹಾಕಿರ್ತೇವಲ್ಲ, ಹಾಗಾಗಿ ನಾವು ಸಲೀಸಾಗಿ ಅದರ ಲೇಯರನ್ನು ತೆಗಿಬೋದು. ಈಗ ನಮಗೆ ಮಶ್ರೂಮ್ ತುಂಬ ಕ್ಲೀನು ಸಹ ಆಗ್ತದೆ, ಅದರಲ್ಲಿರುವ ಮೇಲೆ ಇರುವಂತಹ ಪದರ ಸಹ ಹೋಗ್ತದೆ. ಹೀಗೆ ನಾವು ಎಲ್ಲ ಮಶ್ರೂಮ್ನ ಲೇಯರ್ಸ್ಗಳನ್ನು ತೆಗೆದಿಟ್ಟು ಕ್ಲೀನ್ ಮಾಡ್ತಾ ಹೋಗಬೇಕು. ಈಗ ಮಶ್ರೂಮ್ ಹೇಗೆ ಕಟ್ ಮಾಡೋದು ಅಂತ ನೋಡ್ಕೊಳ್ಳುವ. ಈಗ ನಾವು ಪೆಪ್ಪರ್ ಅಥವಾ ಹೀಗೆ ಸಣ್ಣ ಗ್ರೇವಿ ಟೈಪ್ ಮಾಡ್ತಿದ್ದೀವಿ ಅಂತೇಳಿ ನಾವು ಅದನ್ನು 2 ಕಟ್ ಮಾಡಿ 4 ಪೀಸ್ ಸಹ ಮಾಡ್ಬೋದು, ಅಥವಾ ಬಿರಿಯಾನಿಗೆ ನಾವು 2 ಪೀಸ್ ಕೂಡ ಮಾಡ್ಕೊಳ್ಬೋದು.